ಸ್ಟಾರ್ ಕಣ್ಣ ಇದು IPL ICC ನಾಕ್ಔಟ್ ಗೇಮ್ ಅಲ್ಲ. ಸಡನ್ ಆಗಿ ಸ್ಕ್ರಿಪ್ಟ್ ಚೇಂಜ್ ಆಯ್ತಾ ಅಂತ ಇವರ ಮೈಂಡ್ ಅಲ್ಲಿ ಎಂತ ಆಯ್ತದ ಗೊತ್ತಿಲ್ಲ. ಓ ಮೈ ಗಾಡ್, ಫುಲ್ ಯಾರ್ಕರ್ ಮೇಲೆ ಯಾರ್ಕರ್ ಸ್ಟಾರ್ಕ್ ಟೇಕ್ ಅ ಬೌ. IPL ನ ಮೊದಲ ಸೂಪರ್ ಓವರ್ ನಿನ್ನೆ ನಡೀತು ಅಂಡ್ ಸೂಪರ್ ಓವರ್ ಅನ್ನು ಗೆದ್ದಂತಹ ತಂಡ ಡೆಲ್ಲಿ ಕ್ಯಾಪಿಟಲ್. ನಮಸ್ಕಾರ ಎಲ್ರಿಗೂ, ಸಿದ್ಧಾರ್ಥ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. 80,000 ಮಾಡಿ ಮಾರೆ, 85,000 ಮಾಡಿ, ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಜಾಸ್ತಿ ಆಗಲಿ. ಓ ಮೈ ಗಾಡ್, ನನ್ಗೀಗ ಸಹ ಬೇಜಾರಾಗ್ತೈತೆ. ಯಾಕೆ ನಿನ್ನೆ ವಿಡಿಯೋ ಮಾಡಲಿಲ್ಲ? ಆ ಕ್ಷಣಕ್ಕೆ ವಿಡಿಯೋ ಮಾಡಿದಾಗ ನಿಮ್ಗೊಂದು ಖುಷಿಯಲ್ಲಿ ಅದು ಇನ್ನೂ ಸಹ ಜೋಶ್ ಇರ್ತದೆ ನೋಡ್ಲಿಕ್ಕೆ. ಈಗ ಅಂತ ಆಗಿರ್ತದೆ, ಬಟ್ ಸ್ಟಿಲ್ ಮಾತಾಡ್ತಾನೆ. ಓ, ನಿನ್ನೆದು ಮ್ಯಾಚ್ ಮಾತ್ರ ಸೂಪರ್ ಮಾರ. ಫಸ್ಟ್ ಡೆಲ್ಲಿ ಬ್ಯಾಟಿಂಗ್ ಮಾಡಿದ್ದು, ಫಸ್ಟ್ 15 ಓವರ್ಗೆ 111 ರನ್. ಎಂತ ಇದು ಅಂತ ಅನ್ಸಿದಂತ. ಹೌದು, ಎಸ್, ಅಂದರೆ ಟಿಪಿಕಲ್ ಡೆಲ್ಲಿ ಪಿಚ್ ಥರ ಇರಲಿಲ್ಲ. ಒಂದು 180 ರನ್ ಹೊಡೆದ್ರೆ ದೊಡ್ಡ ವಿಷಯ ಅಂತ ಅಂದ್ಕೊಂಡದು. ಬಟ್ 15 ಓವರ್ಗೆ 111 ರನ್ ನೋಡಿದಾಗ ಡೆಲ್ಲಿ, ಓಕೆ, ಏನು 160 ಹೊಡಿತಾರ, ಇದು ಹೋಯ್ತು ಅಂತ ಕಾಣ್ತದೆ ಅಂತ. ಬಟ್ ಅಕ್ಷರ್ ಪಟೇಲ್ ಬಂದ ಮೇಲೆ ಮ್ಯಾಚ್ ಪೂರ್ತಿ ಚೇಂಜ್. ಫಸ್ಟ್ 15 ಓವರ್ 111 ರನ್, ಲಾಸ್ಟ್ 5 ಓವರ್ 77 ರನ್. ಆ 5 ಓವರಲ್ಲಿ ಕೂಡ ಒಂದು ಸಂದೀಪ್ ಶರ್ಮಾ ಅವರ ಓವರಲ್ಲಿ ಕೇವಲ 7 ರನ್ ಬಂದದಾಗಿತ್ತು. ಸೊ ಲೆಕ್ಕಾಚಾರದ ಪ್ರಕಾರ ಲಾಸ್ಟ್ ಒಂದು 4 ಓವರ್, ಲಾಸ್ಟ್ 5 ಓವರಲ್ಲಿ 4 ಓವರಲ್ಲಿ 70 ರನ್ ಹರಿದು ಬಂತು. 1 ಓವರಲ್ಲಿ 7 ರನ್. ಏನು ಬ್ಯಾಟಿಂಗ್ ಮಾರ, ಸೀರಿಯಸ್ಲಿ. 188ರ ತನಕ ಅವರ ಇನ್ನಿಂಗ್ಸ್ ಹೋಗ್ತದೆ ಡೆಲ್ಲಿದಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಸಹ ಆ ಥರದ ಇನ್ನಿಂಗ್ಸ್ ಅಕ್ಷರ್ ಪಟೇಲ್ ಆಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಏನೋ ಜೇಕ್ ಫ್ರೇಜರು ಮತ್ತು ಅಭಿಷೇಕ್ ಪೊರೆಲ್ ಬ್ಯಾಟಿಂಗಿಗೆ ಬಂದದ್ದು, ಓಪನಿಂಗ್ ಕಾಂಬಿನೇಷನ್. ಯಾಕೆಂತಂದರೆ ಮತ್ತೆ ಫ್ಯಾಫ್ ಅವರು ಅಗೈನ್ ಫಿಟ್ ಇರಲಿಲ್ಲ ಅಂತ ಕಾಣ್ತದೆ. ಎಂತಾಗಿದೆ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಎಂಥ ಇಂಜುರಿ ಅಂತ ನನಗೆ ಸಹ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಪನಿಂಗ್ ಕಾಂಬಿನೇಷನ್ನು ಮತ್ತೆ ಪುನಃ ಫೇಲ್ ಆಯಿತು. ಜೇಕ್ ಫ್ರೇಜರ್ ಅವರು ಹಿ ಪ್ರೂವ್ಡ್ ಐ ಆಮ್ ಅ 1 ಸೀಸನ್ ವಂಡರ್ ಅಂತ ಅಂದ್ಕೊಂಡು ಅವರು ಒಂದು 2 ಶಾಟ್ ಹೊಡೆದ್ರು. ಅದಾದಮೇಲೆ ಬಾಲ್ ಸೀದಾ ಮೇಲೆ ಹೋಯ್ತು. ಒಟ್ಟಾರೆ ಕಣ್ಣು ಮುಚ್ಕೊಂಡು ಬೀಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅನ್ನಿಸ್ತದೆ. ಆರ್ಚರ್ ಅವರ ಬೌಲಿಂಗಲ್ಲಿ ಅವರು ಔಟ್ ಆದರು. ಲಾಸ್ಟ್ ಮ್ಯಾಚಿನ ವೀರ 89 ರನ್ ಹೊಡೆದಂಥ ನಮ್ಮ ಕನ್ನಡಿಗ ಕರುಣ್ ನಾಯರ್ ಯಾರ ದೃಷ್ಟಿ ಬಿತ್ತೋ ಎಂಥ ಕತೆ ಅಂತ ಗೊತ್ತಿಲ್ಲ. 0 ರನ್ನಿಗೆ ರನ್ಔಟ್. ಅವರು ಅಂದರೆ ಎಂತ ಹೇಳೋಕ್ಕೆ, ಅವರು ಔಟ್ ಆದದಲ್ಲ, ಅಥವಾ ಅವ್ರನ್ನ ಔಟ್ ಮಾಡಿದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಿ ವಾಸ್ ಲಿಟಲ್ ಸ್ಲೋ ಅಂತ ನನಗೆ ಅನ್ನಿಸೋದು. ಅಭಿಷೇಕ್ ಪೊರೆಲ್ ಅಂತ ಕಿರ್ಚಿ ಆಗಿದೆ. ಅದಾದಮೇಲೆ ವಾಪಸ್ ಬಂದಿದ್ದಾರೆ. ಬಟ್ ವಾಪಸ್ ಬರುವಾಗ ತುಂಬ ಸ್ಲೋ ಬಂದ್ರ ಅಂತ ನಂಗೆ ಅನಿಸಿತ್ತು. ಇನ್ನೊಂದು ಚೂರು ಫಾಸ್ಟ್ ಬರ್ಬೋದಿತ್ತು. ತುಂಬ ಲೈಟಾಗಿ ತಗೊಂಡ್ರೋ ಏನೋ, ನಾ ರನ್ಔಟ್ ಆಗೋದಿಲ್ಲ ಅಂತ ಅಂದ್ಕೊಂಡ್ರೋ ಏನೋ. ಇನ್ನೊಂದು ಚೂರು ಜರ್ರ ಎದ್ನೋ ಬಿದ್ನೋ ಅಂತ ಬಂದಿದ್ದಿದ್ರೆ ನಾಟ್ಔಟ್ ಆಗಿರ್ತಿತ್ತು. ಅವರು ಅಂದರೆ ಸೆಕೆಂಡ್ ಮ್ಯಾಚಲ್ಲಿ ಯಾವ ಥರ ಆಡ್ತಾರೆ ಅನ್ನುವಂಥ ಕಾತುರದಲ್ಲಿ ನಾವೆಲ್ಲ ಕಾಯ್ತಿದ್ದೆವು. 0ಗೆ ಔಟ್ ಆದ. ಅದಕ್ಕೆ ಹೇಳೋದು, 1 ಮ್ಯಾಚ್ ಹೀರೋ, 1 ಮ್ಯಾಚ್ 0 ಅಂತ ಅಷ್ಟೇ. ಅಂದರೆ ಇವರಾಗಿ ಹೊಡೆದು ಗಿಡ್ದು ಎಲ್ಲ ಔಟ್ ಆಗಿದ್ದಲ್ಲ. ಈಗ ಏನು ಇಶಾನ್ ಕಿಶನ್ ಫಸ್ಟ್ ಮ್ಯಾಚ್ 100 ಹೊಡೆದಿದ್ರು. ಈ ಸೀಸನ್ ಇದು ಫಸ್ಟ್ ಮ್ಯಾಚ್ SR ಇತ್ತು. ನೆಕ್ಸ್ಟ್ ಮ್ಯಾಚ್ 0 ಹೊಡೆದ್ರಲ್ಲ. ಹಾಗೆಯೇ ಇವರು 89 ಹೊಡೆದು 0, ಬಟ್ ರನ್ಔಟಲ್ಲಿ 0 ಆದರು. ಎಸ್, ಬಟ್ ಆಟ ಮುಂದುವರಿಬೇಕಲ್ಲ. ಫಸ್ಟ್ ಏನು ಅಭಿಷೇಕ್ ಪೊರೆಲ್ ಮುಖೇಶ್ ಕುಮಾರ್ ಅವರ ಒಂದೇ ಓವರಲ್ಲಿ 23 ರನ್ ಚಚ್ಚಿದ್ರು. ಡಮಾಲ್ ಡಿಮಿಲ್. ಅಭಿಷೇಕ್ ಎಂತ ಮಾರ, ಓಹ್ ಸೈಕ್ ಅಂತ ಅನಿಸಿದಂತೂ ಹೌದು. ಬಟ್ ಅವರ ಪೂರ್ತಿ ಇನ್ನಿಂಗ್ಸ್ ನೋಡಿದಾಗ 37 ಬಾಲಿಗೆ 49 ರನ್ ಆಯಿತಾ. ಅದರಲ್ಲಿ 6 ಬಾಲಿಗೆ 23 ರನ್ ಹರಿದು ಬಂದಿದೆ. ಮುಖೇಶ್ ಕುಮಾರ್ ಅವರ ಓವರಲ್ಲಿ 1 ಓವರಲ್ಲಿ 23 ರನ್ ಚಚ್ಚಿದ್ದಾರೆ. ಅದರ ಅರ್ಥ ಮಿಕ್ಕಿದಂತಹ 31 ಬಾಲಲ್ಲಿ ಅವರು ಹೊಡೆದದ್ದು 26 ರನ್. ಫಸ್ಟ್ ಒಂದು 6 ಬಾಲಿಗೆ 23 ರನ್ ಹೊಡೆದು ಸಹ ಮತ್ತೆ ಆ್ಯಕ್ಚುಲಿ ಅವರ ಇನ್ನಿಂಗ್ಸ್ ಸ್ಲೋ ಆಯಿತು. ಈಗ ಸಡನ್ನಾಗಿ ನೋಡಿದಾಗ 37 ಬಾಲಿಗೆ 49, ಓಕೆ, ಆ್ಯಂಕರ್ ಅಂತ ಹೇಳ್ಬೋದು, ಆ್ಯಂಕರ್ ರೋಲ್ ಆಡಿದರು ಅಂತ. ಬಟ್ ಆ್ಯಕ್ಚುಲಿ ಹಿ ಸ್ಟ್ರಗಲ್ಡ್. ರಿಮೈನಿಂಗ್ 31 ಬಾಲ್ಸಲ್ಲಿ ಅವರು ಬಂದದ್ದು 26 ರನ್. ಅಣ್ಣಂಗೆ ಆಗಲಿಲ್ಲ, ಟೇಕ್ ಆಫ್ ಆಗಲಿಲ್ಲ. ಟೇಕ್ ಆಫ್ ಆ್ಯಕ್ಚುಲಿ ಉಲ್ಟಾಗೋದು. ಕೆಲವರು ಸ್ಲೋ ಆಡಿ ಮತ್ತೆ ದಡಾರಂತ ಟೇಕ್ ಆಫ್ ಎಲ್ಲ ಆಗ್ತದೆ. ಇವ್ರದ್ದು ಫಸ್ಟ್ ಟೇಕ್ ಆಫ್ ಆಗಿದೆ. ಅದಾದಮೇಲೆ ಎಂತ ಮಾಡಬೇಕಂತ ಗೊತ್ತಾಗಲಿಲ್ಲ ಅಂತ ಕಾಣ್ತದೆ. ಬಟ್ ಎನಿವೇಸ್, ಗುಡ್ ಇನ್ನಿಂಗ್ಸ್. ಅದರಲ್ಲಿ ಗುಣಕ್ಕೆ ಮತ್ತೆ ಸರಿ ಇಲ್ಲ, ಗುಡ್ ಇನ್ನಿಂಗ್ಸ್. ಹಾಗೆ ರಾಹುಲ್ ಅವರು 32 ಬಾಲಿಗೆ 38 ರನ್, ಗುಡ್ ಇನ್ನಿಂಗ್ಸ್. ಅವರು ಸಹ ಹಾಗೆ ಅವ್ರದ್ದು ಟೇಕ್ ಆಫ್ ಆಗಬೇಕು ಅನ್ನೋ ಟೈಮಲ್ಲಿ ಔಟ್ ಆದದ್ದು. ಅಭಿಷೇಕ್ ಪೊರೆಲ್ ಮೊದಲೇ ಟೇಕ್ ಆಫ್ ಆಗಿತ್ತು, ಮತ್ತೆ ಪಾಪ ಗೊತ್ತಾಗದೆ ಔಟ್ ಆದರು. ಇವರು ಸ್ವಲ್ಪ ಉಲ್ಟಾ. ಸ್ಟಾರ್ಟೆಡ್ ಆಫ್ ವೆಲ್, ಬಟ್
ಏನು ಇನ್ನೇನು ದಡಾರ್ ಅಂತ ನಾನೀಗ ಹೊಡಿತೇನೀಗ ನೋಡಿ ಮಿಡ್ ವಿಕೆಟ್ ರೀಜನಿಗೆ ಅಂತ ಫ್ಲ್ಯಾಟ್ 6 ಅಂತ ಅಂದ್ಕೊಳ್ಳುವಾಗ ಅಲ್ಲಿ ಅವ್ರದ್ದು ಒಳ್ಳೆ ಫೀಲ್ಡರ್ ಹೆಟ್ಮೈರ್ ಈಸ್ ಅ ವೆರಿ ಗುಡ್ ಫೀಲ್ಡರ್. ನೋಡ್ಲಿಕ್ಕೆ ಸ್ವಲ್ಪ ದಪ್ಪ ಇದ್ದಾರೆ, ಬಟ್ ಒಳ್ಳೆ ತಗ ಅಂತ ಓಡ್ತಾರೆ, ಡೈವ್ ಆಗ್ತಾರೆ. ಸೊ ಸೂಪರ್ ಕ್ಯಾಚ್. ಓಕೆ, ಒಂದು 2 ವಿಕೆಟ್ ಹೋದ್ಮೇಲೆ ಒಂದು ಸ್ಟ್ಯಾಂಡ್ ಕೊಡಬೇಕಿತ್ತು, ಅದನ್ನೆಲ್ಲ ಆಡಿದ್ದಾರೆ. ಬಟ್ ಆಲ್ರೆಡಿ ಓವರ್ ಆಗ್ತಾ ಬರ್ತಾ ಉಂಟು. 15 ಓವರ್ಗೆ 111 ರನ್ನು. ಆ್ಯಂಡ್ ಅಕ್ಷರ್ ಪಟೇಲ್ 5 ಬಾಲ್ಗೆ 4 ರನ್ನು ನಾಟ್ ಔಟ್ ಆಗಿದ್ರು. ಅದಾದಮೇಲೆ ಮೈ ಮೇಲೆ ಯಾವ ದೆವ್ವ ಬಂತಂತ ಗೊತ್ತಿಲ್ಲ, ವಾಹ್ ಪೀಕ್ ಲೆವೆಲ್ ಹಿಟ್ಟಿಂಗ್ ಮಾರ. ಅಕ್ಷರ್ ಪಟೇಲ್ ಈ ಥರ ಅಂದರೆ ಗೊತ್ತು ಅವ್ರು ಒಳ್ಳೆ ಇಂಟೆಂಟಲ್ಲಿ ಆಡ್ತಾರೆ. ಈವನ್ ನಮ್ಮ T20 ವರ್ಲ್ಡ್ ಕಪ್ ನಾವು ಫೈನಲಲ್ಲಿ ಗೆದ್ದಿದ್ವಲ್ಲ, 26 ಬಾಲ್ಗೆ 40 ರನ್ನೇನೋ ಹೊಡೆದಿದ್ರು, ಚಂದ ಮಾಡಿ ಆಡಿದ್ರು. ಬಟ್ ನಿನ್ನೆ ಎಂತ ಮಾರ 200 ಸ್ಟ್ರೈಕ್ ರೇಟ್, 14 ಬಾಲ್ಗೆ 34 ರನ್. ಫಸ್ಟ್ 5 ಬಾಲ್ಗೆ 4 ರನ್ ಹೊಡೆದದ್ದು. ಸೊ ರಿಮೈನಿಂಗ್ 11 ಬಾಲಿಗೆ 30 ರನ್ ಹೊಡೆದಾಗ ಆಯಿತು. 14 ಬಾಲಿಗೆ 34 ರನ್, ಸೂಪರ್ ಡೂಪರ್ ಮಾರ್ರೆ. ಆ್ಯಂಡ್ ಆ ಕಡೆಯಿಂದ ಸ್ಟಪ್ಸ್ ಕೂಡ ಹೊಡಿತಾ ಇದ್ದಾರೆ. ಸ್ಟಪ್ಸ್ ಅವರು 18 ಬಾಲಿಗೆ 34 ಅಂತ ಅಂದ್ಕೊಳ್ತೇನೆ. ಅವರು 18 ಬಾಲಿಗೆ 34, ಇವರು 14 ಬಾಲಿಗೆ 34. ಆ್ಯಂಡ್ ಆಶುತೋಷ್ ಶರ್ಮಾ ಅವರು ಒಂದು 2 4 ಹೊಡೆದ್ರು. ಸೂಪರ್. ಆ ಗೈಡ್ ಮಾಡೋದು, ಆ ಥರ್ಡ್ ಮ್ಯಾನ್ ರೀಜನಿಗೆ ಒಂದು ಗೈಡ್ ಮಾಡಿದಾಗಿರ್ಬೋದು, ಆ್ಯಂಡ್ ಪಾಯಿಂಟ್ ಮತ್ತು ಥರ್ಡ್ ಮ್ಯಾನ್ ರೀಜನ್ನ ಬೈಸೆಕ್ಟ್ ಮಾಡಿ ಒಂದು 4 ಹೊಡೆದೋದಾಗಿರ್ಬೋದು. ಜಸ್ಟ್ ಈ ಗೈಡೆಡ್ ಅಂತ ಹೇಳ್ತಾರಲ್ಲ, ಗೈಡ್ ಮಾಡಿದಷ್ಟೇ. ಆ್ಯಂಡ್ ಲಾಸ್ಟ್ ಓವರ್ ಸಂದೀಪ್ ಶರ್ಮಾ ಅವರ ಓವರಲ್ಲಿ 4 ವೈಡ್ 1 ನೋ ಬಾಲ್. ನೆನ್ಪಿಟ್ಕೊಳ್ಳಿ, 4 ವೈಡ್ 1 ನೋ ಬಾಲು. ಆ್ಯಂಡ್ ಲಾಸ್ಟ್ ಬಾಲ್ 187ಕ್ಕೆ ಸಮಾಪ್ತಿ ಆಗ್ತಾ ಇತ್ತು ಡೆಲ್ಲಿದು. ಲಾಸ್ಟ್ ಬಾಲ್ ಈಸಿಯೆಸ್ಟ್ ಕ್ಯಾಚ್. ಅವರ ತಂಡದಲ್ಲಿ ಯಾರಾದರೂ ಡ್ರಾಪ್ ಮಾಡ್ಬೋದು ಅಂತಿದ್ರೆ ಅದು ಕೇವಲ ತೀಕ್ಷ್ಣ. ಎಸ್, ಹಿ ಡ್ರಾಪ್ ದಟ್ ಕ್ಯಾಚ್. ಆ ಒಂದು ಕ್ಯಾಚನ್ನು ಬಿಟ್ಟರು. ಸೊ 1 ರನ್ ಆ್ಯಡ್ ಆಯಿತು, 188 ಆಯಿತು. ಸೊ ಲಾಸ್ಟ್ ಓವರ್ ಫುಲ್ ಡ್ರಾಮಾ. 4 ವೈಡ್ ಹಾಕಿದ್ದಾರೆ, 1 ನೋ ಬಾಲ್ ಹಾಕಿದ್ದಾರೆ, ಒಂದು ಈಸಿ ಕ್ಯಾಚ್ ಬಿಟ್ಟಿದ್ದಾರೆ. ಸೊ ಡೆಲ್ಲಿ 188 ಹೊಡಿತು. ರಾಜಸ್ಥಾನಿದ್ದು ಚೇಸಿಂಗ್ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ರಾಜಸ್ಥಾನ ಸ್ಟಾರ್ಟ್ ಮಾಡಿದ್ದೆ 6ನೇ ಗೇರಲ್ಲಿ. ಅಂತ ಹೋಗ್ತಾ ಇದ್ದಾರೆ, ಇನ್ನಿಂಗ್ಸ್ ದುರ್ರಂತ ಹೋಗ್ತಾ ಉಂಟು. ಏನು ಆ ಕಡೆಯಿಂದ ಜೈಸ್ವಾಲ್ 6 ಹೊಡಿತಿದ್ದಾರೆ, ಈ ಕಡೆಯಿಂದ ಸ್ಯಾಮ್ಸನ್ 6 ಹೊಡಿತಿದ್ದಾರೆ. ಆ್ಯಂಡ್ 6 ಓವರ್ಗೆ 63 ರನ್ ಹರಿದು ಬಂದಿದೆ. ಡಮಾಲ್ ಡಿಮಿಲ್ ಅಂತ ಹೊಡಿತಾ ಇದ್ದಾರೆ. ಇದು ಈಸಿ ವಿಕ್ಟ್ರಿ ರಾಜಸ್ಥಾನಿಗೆ, ಆ ಪರ್ಫೆಕ್ಟ್ ಚೇಸ್ ಅಂತವೇ ಅಂದ್ಕೊಳ್ತಿದ್ದದ್ದು. ಅದಾದಮೇಲೆ ವಿಪ್ರಾಜ್ ನಿಗಮ್ ಅವರ ಓವರಲ್ಲಿ ಒಂದು 4 ಹೊಡೆದ್ರು, ಒಂದು 6 ಹೊಡೆದ್ರು, ಬ್ಯಾಕ್ ಟು ಬ್ಯಾಕ್ 4 6 ಹೊಡೆದ್ರು. ಯಾರು ನಮ್ಮ ಸ್ಯಾಮ್ಸನ್ ಅವರು. ನೆಕ್ಸ್ಟ್ ಬಾಲು ನೋ ಬಾಲ್ ಆಯಿತು. ಆ ನೋ ಬಾಲ್ ಆದ ಬಾಲ್ ರನ್ ಬರಲಿಲ್ಲ, ಬಟ್ ಅವ್ರಿಗೆ ಏನೋ ರಿಬ್ ಇಂಜುರಿ ಆಯಿತು. ವಿಪರೀತ ನೋವು ಕಾಣಿಸ್ಕೊಳ್ತು ಅವ್ರಿಗೆ. ಎಂತ ಇದನ್ನು ಗೊತ್ತಿಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ನೋವು ಕಾಣಿಸ್ಕೊಳ್ತು. ಆದರೆ ಸಹ ಓಕೆ, ಡಾಕ್ಟರ್ ಬಂದರು, ಅವರೆಲ್ಲ ಬಂದರು, ವಾಪಸ್ ಹೋದರು, ಫಿಸಿಯೋ ಬಂದು ವಾಪಸ್ ಹೋದರು. ಆ ಫ್ರೀ ಹಿಟ್ ಬಾಲ್ ಪಟಾರ್ ಅಂತ ಒಂದು ಲಾಂಗ್ ಆಫಿಗೆ ಹೊಡೆದ್ರು, ಬಟ್ ಅವ್ರಿಗೆ ಓಡಲಿಕ್ಕೂ ಕೂಡ ಆಗಲಿಲ್ಲ. ನೋ ರನ್. ಫ್ರೀ ಹಿಟ್ ಬಾಲು ಹೊಡೆದಿದ್ದಾರೆ, ನೋ ರನ್. ಅದಾದಮೇಲೆ ಅವ್ರು ರಿಟೈರ್ಡ್ ಔಟ್ ಆಗ್ತೇನೆ ಅಂತ ಘೋಷಣೆ ಮಾಡಿದರು. 19 ಬಾಲಿಗೆ 31 ರನ್ನು, ಭಾರಿ ಚೆಂದ ಮಾಡಿ ಆಡಿದರು. ಅದಾದಮೇಲೆ ಕೂಡ ಅವರ ಇನ್ನಿಂಗ್ಸು ಚೆನ್ನಾಗಿ ಹೋಗ್ತಾ ಇತ್ತು. ಯಾರ್ದು ರಾಜಸ್ಥಾನಿದು, ಯಾರು ಪರಾಗಿದು ಏನು ಪ್ರದರ್ಶನ ಬರಲಿಲ್ಲ, ಪ್ರಚಂಡ ಪ್ರದರ್ಶನ ಬರಲಿಲ್ಲ. 11 ಬಾಲಿಗೆ 8 ರನ್. ಅಕ್ಷರ್ ಪಟೇಲ್ ಅವರು ಓವರಲ್ಲಿ ಡಮಾರ್, ಏನು ಬಾಲ್ ಮಾರೆ, ಭಾರಿ ಚಂದದ ಬಾಲು. ಬೋಲ್ಡ್ ಆದರು. ಸ್ವಲ್ಪ ನಿಧಾನಗತಿಯ ಆಟಕ್ಕೆ ಮುಂದಾದರು ಆವಾಗ ರಾಜಸ್ಥಾನ. ಬಟ್ ಸ್ಟಿಲ್ ನೀವು ಓವರ್ ವೈಸ್ ಕಂಪೇರ್ ಮಾಡ್ತಾ ಹೋದರೆ ಡೆಲ್ಲಿಗಿಂತ ತುಂಬ ಮುಂದೆ ಇದ್ರಪ್ಪ. ಡೆಲ್ಲಿ ಇಷ್ಟೋವರೆಗೆ ಇಷ್ಟಿತ್ತು, ರಾಜಸ್ಥಾನ ಇಷ್ಟೋವರೆಗೆ ಇಷ್ಟು ಅಂತ ಲೆಕ್ಕ ಆಗ್ತಾ ಹೋದರೆ ಎಲ್ಲ ಓವರಲ್ಲಿ ಸಹ ಅವರು ಮುಂದೆ ಇದ್ದರು. ಎಲ್ಲಿ ಸಹ ಚೇಸಿಂದ ಹಿಂದೆ ಸರಿದಿರಲಿಲ್ಲ ರಾಜಸ್ಥಾನ. ಆ್ಯಂಡ್ ಇವ್ರು ಔಟ್ ಆದಮೇಲೆ, ಪರಾಗ್ ಅವರು ಔಟ್ ಆದಮೇಲೆ ಬಂದಂಥ ಆಟಗಾರ ನಿತೀಶ್ ರಾಣಾ ಅವರು. ಮ್ಯಾನ್ 28 ಬಾಲಿಗೆ 81 ರನ್. ಏನು ಫ್ಲೂಯೆಂಟ್ ಇನ್ನಿಂಗ್ಸ್ ಗೊತ್ತಿಲ್ಲ, ಡಮ್ ಅಂತ ಹೊಡಿತಾ ಇದ್ದಾರೆ. ಒಳ್ಳೆ ಫಾರ್ಮನ್ನು ಈ ಸೀಸನಲ್ಲಿ ನಿತೀಶ್ ರಾಣಾ ಅವರು ಆ ಮಿಡ್ಲ್ ಓವರಲ್ಲಿ ಒಳ್ಳೆ ಇಂಟೆಂಟಲ್ಲಿ ಆಡ್ತಾ ಇದ್ದಾರೆ. ಬರೀ ನಿನ್ನೆ ಮ್ಯಾಚ್ ಅಂತ ಹೇಳ್ತಿಲ್ಲ, CSK ಮ್ಯಾಚ್ ಆಗಿರ್ಬೋದು. ಆ್ಯಂಡ್ ಕೆಲವೊಂದು ಮ್ಯಾಚಲ್ಲಿ ಚಿಕ್ಕ ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡ್ತಾ ಬರ್ತಾ ಇದ್ದಾರೆ ನಿತೀಶ್ ರಾಣಾ ಅವರು. ಸೂಪರಾಗಿ ಆಡ್ತಾ ಬಂದರು. ನಿತೀಶ್ ರಾಣಾ ಅವರ ಒಂದು ಕ್ಯಾಚ್, ಐ ಥಿಂಕ್ ಅವ್ರು 20 ರನ್ನಲ್ಲಿದ್ದಾಗ ಸ್ಟಬ್ಸ್ ಅವರು ಒಂಚೂರು ಮಿಸ್ಜಡ್ಜ್ ಮಾಡಿದ್ರು ಅಂತ ನಾನು ಅಂದ್ಕೊಳ್ತೇನೆ. ಅದು ಡ್ರಾಪ್ ಅಂತ ಕನ್ಸಿಡರ್ ಮಾಡಬೇಕಾ ಅಥವಾ ಗೊತ್ತಿಲ್ಲ. ಡ್ರಾಪ್ ಅಂತ ಕನ್ಸಿಡರ್ ಮಾಡೋ ಮಾರೆ. ಫುಲ್ಲು ಹಾರಿದ್ರು, ಬಟ್ ಕೈಗೆ ತಾಗಲಿಲ್ಲ, ಸೀದಾ 6ಗೆ ಹೋಯಿತು. ಅದು ಹಿಡಿದಿದ್ದರೆ ಆರಾಮ್ಸೆ ಮ್ಯಾಚ್ ವಿನ್ ಆಗ್ತಾ ಇದ್ರೆ ಏನೋ. ಬಟ್ ಸ್ಟಿಲ್ ಕ್ರಿಕೆಟಲ್ಲಿ ಆ ಥರದ್ದೆಲ್ಲ ಆಗಿಯೇ ಆಗ್ತದೆ. ಈಗ ಸ್ಟಬ್ಸ್ ಇದು ಕ್ಯಾಚ್, ಲಾಸ್ಟ್ ಕ್ಯಾಚ್ ತೀಕ್ಷ್ಣ ಅವರು ಡ್ರಾಪ್ ಮಾಡಲಿಲ್ಲ, ಈಸಿ ಕ್ಯಾಚ್. ಆ್ಯಂಡ್ ಪರಾಗ್ ಅವರು ಕೂಡ ಒಂದು ಕ್ಯಾಚ್ ಬಿಟ್ಟಿದ್ರು, ನನಗೆ ಯಾರಿದಂತ ನೆನಪೋಯ್ತು. ಐ ಥಿಂಕ್
ನಂಗೆ ಹೆಸರು ನೆನಪೋಯ್ತು ಮರ ಯಾರಿದಂತ, ಪರಾಗ್ ಅವರು ಈಸಿ ಕ್ಯಾಚ್, ಈಸಿ ಅಂತಲ್ಲ, ಒಂದು ರೇಂಜ್ಗೆ ಅವರ ಸ್ಟ್ಯಾಂಡರ್ಡ್ಗೆ ಅವರ ಫಿಟ್ನೆಸ್ಗೆ ಈಸಿ ಕ್ಯಾಚ್ ಅಂತಲೇ ಹೇಳ್ಬೋದು. ಪೊರೆಲ್ ಸಹ ಹಾಗೆ, ಪೊರೆಲ್ ಒಂದು ಎಡ್ಜ್ ಮಾಡಿದ್ದು ಗೊತ್ತೇ ಆಗಲಿಲ್ಲ, ಸ್ಯಾಮ್ಸನ್ಗೆ ಸಹ ಗೊತ್ತಾಗಲಿಲ್ಲ, ಆರ್ಚರ್ಗೆ ಸಹ ಗೊತ್ತಾಗಲಿಲ್ಲ, ಬಟ್ ನೆಕ್ಸ್ಟ್ ಬಾಲೇ ಅವ್ರು ಔಟ್ ಆದರು. ಕ್ರಿಕೆಟಲ್ಲಿ ಇದೆಲ್ಲ ನಡೀತಾ ಇರ್ತದೆ. ಎಸ್, ಆ ಕಡೆಯಿಂದ ಇವ್ರು ಹೊಡಿತಾ ಇದ್ದಾರೆ, ನಿತೀಶ್ ರಾಣ್ ಸೂಪರಾಗಿ ಹೊಡಿತಾ ಇದ್ದಾರೆ. ಆ್ಯಂಡ್ ನಮ್ಮ ಜೈಸ್ವಾಲ್ ಇನ್ನಿಂಗ್ಸ್ ನಿಧಾನಕ್ಕೆ ಒಂಚೂರು, ಈಗ ಪೊರೆಳಿದ ಹೇಗೆ ಸ್ಲೋ ಆಗಿತ್ತಲ್ಲ ಹಾಗೆ ನಿಧಾನಕ್ಕೆ ಸ್ಲೋ ಆಗ್ತಾ ಇತ್ತು. ಅವರು 51 ರನ್ ಹೊಡೆದು ಔಟ್ ಆದರು. 39 ಬಾಲ್ಗೆ 51 ರನ್ ಅವರು ಹೊಡೆದು ಔಟ್ ಆದರು. ಅವರು ಔಟ್ ಆದ ಟೈಮ್ಗೆ ಕೂಡ ನೀವು ಕಂಪೇರ್ ಮಾಡಿದರೆ ಡಿ ಸಿಗಿಂತ ಮುಂದೆ ಇದ್ರು. ಡಿ ಸಿ 15 ಓವರಿಗೆ 111 ಇದ್ದರೆ ಇವರು 13 ಓವರಿಗೆ 116, ಆ ಥರ ಏನೇ ಇತ್ತು. ಒಳ್ಳೆ ಗತಿಯಲ್ಲಿ ಹೋಗ್ತಾ ಇತ್ತು. ಇನ್ನೇನು ಮ್ಯಾಚ್ ವಿನ್ ಆಗ್ತಾರೆ, ಇನ್ನು 3 ಓವರಿಗೆ 30 ರನ್ ಬೇಕು, 8 ವಿಕೆಟ್ ಕೈಯಲ್ಲಿ ಉಂಟು. 8 ಅಲ್ಲ, ಓಕೆ, ಸ್ಯಾಮ್ಸನ್ ಅವರು ರಿಟೈರ್ಡ್ ಔಟ್ ಆಗಿದ್ದಾರೆ, ಸೊ ಆಯ್ತು, 7 ವಿಕೆಟ್ ಕೈಯಲ್ಲಿ ಉಂಟು ಮಾರೆ, 3 ಓವರಿಗೆ 30 ರನ್ ಬೇಕು. ಎನಿ ಡೇ ಎನಿ ಟೈಮ್ ನೀವು ಬ್ಯಾಟಿಂಗ್ ತಂಡವನ್ನು ಬ್ಯಾಕ್ ಮಾಡ್ತೀರಿ. ಈವನ್ ಸ್ಟಾರ್ಕ್ ಅವರು ನೋಡಿ, ಫಸ್ಟ್ ಓವರ್ 1 ರನ್ ಬಿಟ್ಟು ಕೊಟ್ಟಿದ್ರು ಪವರ್ ಪ್ಲೇಯಲ್ಲಿ, ಸೆಕೆಂಡ್ ಓವರ್ 19 ರನ್ ಹೊಡಿಸ್ಕೊಂಡಿದ್ರು ಜೈಸ್ವಾಲ್ ಹತ್ರ. ಹಾಗೆ ಅಭಿಷೇಕ್ ಪೊರೆಲ್ 23 ರನ್ ಹೊಡೆದಿದ್ದಾರೆ, ಇವರು 19 ರನ್ ಹೊಡೆದಿದ್ದಾರೆ ಸ್ಟಾರ್ಕ್ ಅವರ ಓವರಲ್ಲಿ. ಸೊ ಸ್ಟಾರ್ಕ್ ಅವ್ರದ್ದು ಆ ಥರದ್ದೇನು ಮೊನಚ್ ಕಾಣ್ತಾ ಇಲ್ಲ ಬೌಲಿಂಗಲ್ಲಿ, ಹಾಗೆ ಹೀಗೆ ಅಂತ ಅಂದ್ಕೊಳ್ತಿದ್ದದು. 3 ಓವರ್ಗೆ 30 ರನ್ ಬೇಕು. ಲಾಸ್ಟ್ ಓವರ್ ಆಯಿತು, ಬಟ್ 1 ಓವರ್ ಬಗ್ಗೆ ಸಹ ನಾವು ಮಾತಾಡುವ. ಮೋಹಿತ್ ಶರ್ಮಾ ಅವರ ಓವರಲ್ಲಿ ಮೋಹಿತ್ ಶರ್ಮಾ ಅವರು ಜೈಸ್ವಾಲ್ ಇದೆ ಅಂತ ಅಂದ್ಕೊಳ್ತೇನೆ, ಒಂದು 6 ತಡೆದಿದ್ರು. ಹೀಗೆ ಬಾಲ್ ಹೀಗೆ ಹಿಡಿದು ಪಟಾರ್ ಅಂತ ಮುಂದೆ ದೂಡಿದ್ರು, ಹಾಗೆ ಎಲ್ಲ ಕ್ಲಾಪ್ ಹೊಡೆದಿದ್ರು. ಅದೇ ಲಾಸ್ಟ್ ಬಟ್ 1 ಓವರಲ್ಲಿ ಮೋಹಿತ್ ಶರ್ಮಾ ಅವರು ಬಾಲ್ ಆಗ್ತಾ ಇದ್ದಾರೆ, ಅದೇ ಥರದ ಶಾಟ್ ಹೋಗ್ತಾ ಉಂಟು, 6 ಹತ್ರ ಹೋಗ್ತಾ ಇದೆ. ರಿಜ್ವಿ ಅವರು ಹಿಡಿದು ಒಳಗೆ ತಳ್ಳಿ ಡಮಾರ್ ಅಂತ 6 ಲೈನ್ ಮೇಲೆ ಬಿದ್ದರು. ಬಾಯಿಗೆ ಬಂದಾಗ ಬೈತಾರೆ ಮೋಹಿತ್ ಶರ್ಮಾ ಅವರು ಅಂತ ಅಂದ್ಕೊಂಡು, ಅದು ಹಿಡಿಬೇಕಿತ್ತು ಹಾಗೆ ಹೀಗೆ ಅಂತ, ಸಾವನಿಂದ ಹಾಗೆ ಹೀಗೆ ಅಂತ. ನನಗೆ ಲಾಜಿಕ್ ಅರ್ಥ ಆಗಲಿಲ್ಲ. ಅಂದರೆ ಮೋಹಿತ್ ಶರ್ಮಾ ಅವರು ಅದನ್ನೇ ಮಾಡಿದಾಗ ಎಲ್ಲ ಸೂಪರ್ ಅಂತ ಹೊಗಳ್ಬೇಕು. ರಿಜ್ವಿ ಲಿಟ್ರಲಿ ಸೇವ್ಡ್ ಅಲ್ಲ, ಒಂದು 5 ರನ್ ಸೇವ್ ಮಾಡಿದರು, ಅಲ್ಲಿ 2 ರನ್ ಓಡಿದ್ರು ಅಂತ ಅಂದ್ಕೊಳ್ತೀನಿ, 4 ರನ್ ಸೇವ್ ಮಾಡಿದರು. ಬಾಳವಲವಲವ ಅಂತ ಬೈತಾ ಇದ್ದಾರೆ, ಎಂತಕ್ಕೆಂದ್ರೆ ನಂಗೆ ಇನ್ನೂ ಸಹ ಅರ್ಥ ಆಗಲಿಲ್ಲ. ಅಥವಾ ಆರಾಮಾಗಿ ಕ್ಯಾಚ್ ಹಿಡಿಬೋದಿತ್ತ ರಿಜ್ವಿ? ಕಮೆಂಟ್ ಸೆಕ್ಷನಲ್ಲಿ ನೀವೇ ತಿಳಿಸಿ. ಅದರ ನೆಕ್ಸ್ಟ್ ಬಾಲೇ ಇನ್ನೊಂದು 6 ಹೋಯಿತು. ಸ್ಟಬ್ಸ್ ಟ್ರೈ ಮಾಡಿದರು, ಇದೇ ಥರ ರಿಜ್ವಿ ಥರ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಬಟ್ ಇನ್ನು ಕಷ್ಟ ಇತ್ತು. ಧ್ರುವ್ ಜುರೇಲ್ ಅವರು ಹೊಡೆದ ಶಾಟ್ 2 ಕೂಡ 6 ಆಗಿ ಕನ್ವರ್ಟ್ ಆಯಿತು. ಲಾಸ್ಟ್ ಓವರ್ಗೆ 9 ರನ್ ಬೇಕು. ಆ ಕಡೆಯಿಂದ ಹೆಟ್ಮಾರ್ ಅವರಿದ್ದಾರೆ, ಈ ಕಡೆಯಿಂದ ಧ್ರುವ್ ಜುರೇಲ್ ಇದ್ದಾರೆ. ಆ್ಯಂಡ್ ನಂಗೆ ಹೇಳಲಿಕ್ಕೆ ಮರ್ತೋಯ್ತು, ಆ 18ನೇ ಓವರ್ ಹಾಕಿದಂಥ ಸ್ಟಾರ್ಕ್, ಅಯ್ಯೋ ಏನು ಬೌಲಿಂಗ್ ಮಾರ್ರೆ ಅದು. ನಿತೀಶ್ ರಾಣನನ್ನು ಒಂದು LBW ಮಾಡಿದಂಥ ಬಾಲ್, ಅಯ್ಯಪ್ಪ ಕ್ರೇಜಿ ಡೆಡ್ಲಿ ಯಾರ್ಕರ್ ಡಿಮಾರ್ ಅಂತ ಆ ಬೂಟಿಗೆ ತಾಗಿ, ಅಂದರೆ ಡೆಡ್ ಪ್ಲಂಬ್ ಅಂತ ಹೇಳ್ತಾರಲ್ಲ, ಅವ್ರು ರನ್ಔಟ್ ಇದು LBW ಆದರು. ಆ್ಯಂಡ್ ನೆಕ್ಸ್ಟ್ ಬಾಲ್ ಬಂದಂಥ ಹೆಟ್ಮಾರ್ ಕೂಡ ಡಿಮ್ ಅಂತ ಬೋಲ್ಡ್ ಆಗ್ತಾಯಿದ್ರು, ಜಸ್ಟ್ ಇನ್ಸೈಡ್ ಎಜ್ ಆಗಿ 4 ಹೋಯಿತು. ಡೆಡ್ಲಿ ಯಾರ್ಕರ್, ಬ್ಯಾಕ್ ಟು ಬ್ಯಾಕ್ ಯಾರ್ಕರ್ ಹಾಕಿದ್ರು. ಆ ಓವರಲ್ಲಿ ಸೂಪರಾಗಿ ಬಾಲ್ ಮಾಡಿದರು ಸ್ಟಾರ್ಕ್ ಅವರು. ಈ ಕಡೆಯಿಂದ ಮೋಹಿತ್ ಶರ್ಮಾ ಅವರು ಹೊಡಿಸ್ಕೊಂಡ್ರು 19ನೇ ಓವರ್. ಮತ್ತೆ ಪುನಃ 20ನೇ ಓವರ್ ಹಾಕಲಿಕ್ಕೆ ಬಂದದ್ದು ಸ್ಟಾರ್ಕ್ ಅವರು. ಲಾಸ್ಟ್ 6 ಬಾಲಿಗೆ 9 ರನ್ ಬೇಕು. ಯಾರೋ ಕಿವಿಯಲ್ಲಿ ಬಂದು ಊದಿದ್ರಂತ ಕಾಣ್ತದೆ. ಇದನ್ನು IPL ಮ್ಯಾಚ್ ಅಂತ ಅಂದ್ಕೊಳ್ಬೇಡಕ್ಕಂದ, ICC ನಾಕ್ಔಟ್ ಮ್ಯಾಚ್ ಅಂತ ಅನ್ಕೊಂತ. ಅಪ್ಪ ದೇವ, 6ಕ್ಕೆ 6 ಬಾಲ್ಸ್ ಯಾರ್ಕರ್ ಮಾರ, ಓಡ್ ಸೂಪರ್. ಫಸ್ಟ್ ಬಾಲ್ ಯಾರ್ಕರ್, ಸೆಕೆಂಡ್ ಬಾಲ್ ಯಾರ್ಕರ್, ಯಾವುದೋ ಒಂದು ಬಾಲ್ ಯಾರು ಹೆಟ್ಮೈರ್ ಅವರು ಹೊಡೆದಂಥ ಬಾಲ್, ಅದು ಯಾರ್ಕರ್ ಆಗಿರಲಿಲ್ಲ. ಅದು ಜಸ್ಟ್ ಎಕ್ಸ್ಟ್ರಾ ಕವರ್ ಮೇಲೆ ಇನ್ನೊಂದು ಚೂರು ಟೈಮಿಂಗ್ ಇದ್ದಿದ್ರೆ 4 ಅಥವಾ 6 ಹೋಗ್ತಾ ಇತ್ತೇನೋ. 2 ರನ್ ಓಡಿದ್ರು, 2 ಬಾಲಿಗೆ 3 ರನ್ ಬೇಕು. ಆಗ ಧ್ರುವ್ ಜುರೇಲ್ ಅವರು ಸೆಕೆಂಡ್ ರನ್ನನ್ನು ಡಿನೈ ಮಾಡಿದರು. ಟ್ರೈ ಮಾಡ್ಬೋದಿತ್ತು, ರನ್ಔಟ್ ಆಗ್ತಾ ಇತ್ತು, ಥೈ ಅಂತ ಓಡಬೇಕಿತ್ತು, ಓಡಲಿಲ್ಲ. ಸೊ 1 ಬಾಲಿಗೆ 2 ರನ್ ಬೇಕು. ಲಾಸ್ಟ್ ಬಾಲು 2 ರನ್ ಕದಿಯುವಂಥ ಧಾವಂತದಲ್ಲಿ ರನ್ಔಟ್ ಆದರು. ಮ್ಯಾಚ್ ಟೈ, ಸ್ಕೋರ್ ಟೈ. 6ಕ್ಕೆ ಆಲ್ಮೋಸ್ಟ್ 5 ಬಾಲ್ ಅಂತೂ ಯಾರ್ಕರ್ ಲೆಂತಲ್ಲೇ ಹಾಕಿದ್ದಾರೆ ಸ್ಟಾರ್ಕ್ ಅವರು. ಸೂಪರ್ ಡೂಪರ್ ಮಾರ, ಒಂದು ಚೂರು ಆಚೀಚಾಗಿದ್ದರೆ ಲೆಂತ್ ಬಾಲ್ ಆಗ್ತದೆ, 4 ಅಥವಾ 6 ಹೋಗ್ತದೆ. ಆ ಕ್ಷಣದಲ್ಲಿ ಲಾಸ್ಟ್ ಓವರಲ್ಲಿ 9 ರನ್ ಡಿಫೆಂಡ್ ಮಾಡಬೇಕು, 8 ರನ್ ಮಾತ್ರ ಕೊಟ್ಟದ್ದು. ಸೀರಿಯಸ್ಲಿ ಆ್ಯಟ್ಸ್ ಆಫ್ ಟು ಯು. ಆ್ಯಂಡ್ ಸೂಪರ್ ಓವರ್ ಕೂಡ ಹಾಕಿದ್ದು ಈಗ ಸ್ಟಾರ್ಕ್ ಅವರು. ಆಫ್ಕೋರ್ಸ್ ಸ್ಟಾರ್ಕ್ ಅವರಿಗೆ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಮತ್ತೊಮ್ಮೆ ಎಡವಟ್ ಮಾಡಿಕೊಂಡದ್ದು ರಾಜಸ್ಥಾನ. ಫಾರ್ಮಲ್ಲಿ ಇರೋದು ಯಾರು? ಅಟ್ಲೀಸ್ಟ್ ಈ ಮ್ಯಾಚಲ್ಲಿ ಡಮಾಲ್ ಡಿಮಿಲ್ ಅಂತ ಚಚ್ತಾ ಇರೋದು ಯಾರು? ನಿತೀಶ್ ರಾಣ್ ಅವರು. ನಿತೀಶ್ ರಾಣ್ ಅವರನ್ನು ಕಳಿಸಿದ್ದು ಯಾರು ಅಂತಂದರೆ ಪರಾಗ್ ಮತ್ತು ಹೆಟ್ಮೈರ್ ಅವರನ್ನು ಕಳಿಸಿದೆ. ಹೆಟ್ಮೈರ್ ಬಗ್ಗೆ ನನಗೇನು ತಕರಾರಿಲ್ಲ.
ಇದು ಗುಡ್ ಫಿನಿಷರ್. ಬಟ್ ನಿತೀಶ್ ರಾಣನ ಕಳಿಸ್ಬೇಕಿತ್ತು, ಇಲ್ಲ ಕಳಿಸ್ತಿಲ್ಲ. ಲಾಜಿಕ್ ಗೀಜಿಕ್ ಎಲ್ಲ ಕೇಳಬಾರ್ದು, ಗೊತ್ತಾಯ್ತಾ? ಇದೊಂಥರ ಮಾಸ್ ಮಸಾಲ ಮೂವಿ ಥರ ಎಲ್ಲರೂ ಆ ಕಡೆ ಈ ಕಡೆ ಹಾರ್ತಾ ಇರ್ತಾರೆ. ನಾವು ನೋಡ್ತೇವಲ್ಲ, ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ ಅಂತ ನಾವು ಕೇಳ್ತೇವ? ಇಲ್ಲಲ್ಲ. ಹಾಗೆ ನಿತೀಶ್ ರಾಣನ ಕರೆಸ್ತಿಲ್ಲ, ಯಾಕೆ ಗೊತ್ತಿಲ್ಲ, ಲಾಜಿಕ್ ಇಲ್ಲ. ಓಕೆ, ಇವರಿಬ್ರು ಬಂದರು. ಫಸ್ಟ್ ಬಾಲು ಮತ್ತೆ ಪುನಃ ಡೆಡ್ಲಿ ಯಾರ್ಕರ್ ಡಾಟ್ ಬಾಲು ಶಾರ್ಕ್ ಅವ್ರ ಕಡೆಯಿಂದ. ಅದಾದಮೇಲೆ ಸೆಕೆಂಡ್ ಬಾಲು 4 ಬಂತು, ಥರ್ಡ್ ಬಾಲು ಸಿಂಗಲ್ ಬಂತು, ಫೋರ್ತ್ ಬಾಲ್ 4 ಹೋಗಿದೆ. ಪರಾಗ್ ಅವ್ರು ಹೊಡೆದ ಬಾಲು ಎಜ್ಜಾಗಿ 4 ಹೋಗಿದೆ. ನೋ ಬಾಲ್ ಅಂತ ಡಿಕ್ಲೇರ್ ಆಯಿತು. ಅವ್ರದ್ದು ಏನೋ ಫೂಟ್ ಆ ಕಡೆ ಲೈನಿಗೆ ತಾಗಿತ್ತು, ಹಾಗೆ ಹೀಗೆ ಅಂತ ಅಂದ್ಕೊಂಡು ನೋ ಬಾಲ್ ಅಂತ ಆಯಿತು. ಬೇಸಿಕಲಿ ಟೆಕ್ನಿಕಲಿ 3 ಬಾಲಿಗೆ 10 ರನ್ ಆಗಿದೆ. ಇನ್ನೂ ಸಹ 3 ಬಾಲ್ ಉಂಟು. ಸೊ ಮನದಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ಏನಿರ್ತದೆ, ಮಿನಿಮಮ್ ಒಂದು 15-16 ರನ್ ಆಗ್ಬೋದು. ಇದು RR ಡಿಫೆಂಡ್ ಮಾಡಲಿಕ್ಕೆ ಒಳ್ಳೆ ಸ್ಕೋರ್ ಅಂತ. 3 ಬಾಲಿಗೆ 10 ಅಂತಿದ್ದದು. ಫ್ರೀ ಹಿಟ್ ಬಾಲ್ ಮಾರ್ರೆ, ಫ್ರೀ ಹಿಟ್ ಬಾಲಲ್ಲಿ ಔಟ್ ಆಗುವಂಥ ಸಾಧ್ಯತೆ ಚೂರೇ ಚೂರು. ಯಾಕಂದರೆ ನೀವು ಯಾವ ಶಾಟ್ ಹೊಡೆದ್ರೂ ಕೂಡ ಔಟ್ ಅಲ್ಲ, ಕೇವಲ ರನ್ಔಟ್ ಮಾತ್ರ ಆಗ್ಬೋದು. ರನ್ಔಟ್ ಪ್ಯಾಡಿಗೆ ತಾಗಿತ್ತು, ಕೀಪರ್ ಇದು ಏನೋ KL ರಾಹುಲಿಗೆ ಹೋಗಿತ್ತು. ಆ್ಯಂಡ್ ಅಲ್ಲಿ ಹೆಟ್ಮೇರ್ ಅವರು ಥೈ ಅಂತ ಬಂದಾಗಿದೆ, ಓ ಅಂತ ಬಂದಾಗಿದೆ. ಪರಾಗಿಗೆ ಗೊತ್ತೇ ಇಲ್ಲ. ಪರಾಗ್ ಅವರು ಲೇಟಾಗಿ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದು ನಾನ್ ಸ್ಟ್ರೈಕರ್ ಎಂಡಲ್ಲಿ ರನ್ಔಟ್. ನೆಕ್ಸ್ಟ್ ಬಾಲು ಈಗ 3 ಬಾಲ್ 10 ಇದ್ದದ್ದು 4 ಬಾಲ್ 10 ಆಯಿತು. ನೆಕ್ಸ್ಟ್ ಬಾಲ್ ಹೆಟ್ಮೇರ್ ಅವರು ಸ್ಟ್ರೈಕಲ್ಲಿದ್ದಾರೆ. ಆಗ ಸಹ ಕೂಡ ನಿತೀಶ್ ರಾಣನನ್ನು ಕಳಿಸ್ತಿಲ್ಲ, ಜೈಸ್ವಾಲ್ ಅವ್ರನ್ನ ಕಳಿಸಿದ್ರು. ಓಕೆ ಫೈನ್, ಜೈಸ್ವಾಲ್ ಅವರು ನಾನ್ ಸ್ಟ್ರೈಕರ್ ಎಂಡಲ್ಲಿದ್ದಾರೆ. 1 ರನ್ ಓಡಿದ್ರು. 2ನೇ ರನ್ ಓಡುವಂಥ ಧಾವಂತದಲ್ಲಿ ಮತ್ತೆ ಪುನಃ ರನ್ಔಟ್ ನಾನ್ ಸ್ಟ್ರೈಕರ್ ಎಂಡಲ್ಲಿ. ಜೈಸ್ವಾಲ್ ಅವರು ಸ್ಲೋ ಇದ್ರು, ಡೈವ್ ಹಾಕಬೇಕಿತ್ತು, ಡೈವ್ ಹಾಕಲಿಲ್ಲ, ಔಟು. ಇನ್ನೂ ಕೂಡ 1 ಬಾಲ್ ಬಾಕಿ ಇರುವಾಗಲೇ 2 ವಿಕೆಟ್ ಹೋಗಿದೆ. 2 ವಿಕೆಟ್ ಹೋದರೆ ಸೂಪರ್ ಓವರ್ ಅಲ್ಲಿಗೆ ಮುಕ್ತಾಯ ಆಗ್ತದೆ. ಸೊ ಆದ್ದರಿಂದ 5 ಬಾಲಿಗೆ 11 ರನ್ ಹೊಡೆದು 2 ವಿಕೆಟ್ ಕಳೆದುಕೊಂಡ್ರು ರಾಜಸ್ಥಾನ್ ರಾಯಲ್ಸ್. ಇವ್ರದ್ದು ಏನು ಸ್ಟಾರ್ಟ್ ಆಯ್ತಲ್ಲ, ಅದು ಡೆಲ್ಲಿದು, ಕರೆಕ್ಟ್ ಪ್ಲೇಯರ್ಸನ್ನು ಕಳಿಸಿದರು. ರಾಹುಲ್ ಅಂದರೆ ಟೆಕ್ನಿಕ್ಯಾಲಿಟೀಸ್ 100ಗೆ 100, ಆ ಪ್ರೆಷರನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಉಂಟು. ಇನ್ನೊಂದು ಆ ಕಡೆಯಿಂದ ಹೊಡೆಬಡೆಯ ಆಟಗಾರ ಸ್ಟಬ್ಸ್, ಸೂಪರ್ ಪ್ಲೇಯರ್ಸ್ ಇಬ್ಬರು ಕೂಡ. ಫಸ್ಟ್ ಬಾಲಿಗೆ 2 ರನ್ ಓಡಿದರು. ಆ್ಯಕ್ಚುಲಿ ಅಗೈನ್ ಜೈಸ್ವಾಲ್ ಅವರು ಪರ್ಫೆಕ್ಟ್ ಥ್ರೋ ಹಾಕಿದ್ದಿದ್ರೆ ರನ್ಔಟ್ ಆಗ್ತಿತ್ತೋ ಏನೋ. ಅಣ್ಣ ಎಲ್ಲಿ ಥ್ರೋ ಹಾಕಿದ ಅಂತಂದರೆ ಧ್ರುವ್ ಜುರೇಲ್ ಅವರು 2 ಕಾಲು ಅಗಲ ಮಾಡಿ ಮೇಲೆ ಹಾರಿ ಆ ಕಾಲು ಅಡಿಯಿಂದೆಲ್ಲ ಥ್ರೋ ಹಾಕಲಿಕ್ಕೆ ಟ್ರೈ ಮಾಡಿದರು. ಪಾಪ ಅವ್ರು ಎಷ್ಟು ಟ್ರೈ ಮಾಡಲಿಕ್ಕೆ ಆಗ್ತದೆ ಅಷ್ಟು ಟ್ರೈ ಮಾಡಿದ್ದಾರೆ ಧ್ರುವ್ ಜುರೇಲ್. ಬಟ್ ಆಲ್ರೆಡಿ ಕ್ರೀಸಿಗೆ ಬಂದಾಗಿದೆ. ಏನು ರಾಹುಲ್ ಎಲ್ಲ ಡೈವ್ ಎಲ್ಲ ಹಾಕಿ ಕ್ರೀಸಲ್ಲಿ ಬಂದಾಗಿದೆ. ನೆಕ್ಸ್ಟ್ ಬಾಲ್ 4, ಇನ್ನೇನೋ ಒಂಚೂರು ಮಿಸ್ ಆಗಿದ್ದು 6 ಹೋಗ್ತಾ ಇತ್ತು. 4 ಹೊಡೆದ್ರು ರಾಹುಲ್ ಅವರು. 3ನೇ ಬಾಲ್ ಸಿಂಗಲ್, 4ನೇ ಬಾಲ್ ಡಮಾರ್. ಸ್ಟಬ್ಸ್ ಎದುರಿಸಿದ ಫಸ್ಟ್ ಬಾಲೇ 6 ಹೊಡೆದ್ರು. ವಿನ್, ಸೂಪರ್ ಓವರನ್ನು ವಿನ್ ಆಗಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್. ರಾಜಸ್ಥಾನ್ ರಾಯಲ್ಸ್ ವಿನ್ ಆಗುವ ಮ್ಯಾಚನ್ನು ಸೋತರು. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಯಾಕೋ ಸ್ವಲ್ಪ RCBದು ಟೆಂಪ್ಲೆಟ್ ಈ ಸಲ ಡೆಲ್ಲಿ ಕ್ಯಾಪಿಟಲ್ಸ್ ಫಾಲೋ ಮಾಡ್ತಾ ಇದ್ದಾರಾ ಅಂತ. ಅವರ ಫಸ್ಟ್ ಮ್ಯಾಚ್ LSG ಎದುರು ಸೋತೇ ಹೋಯ್ತು ಅಂತನ್ನುವಾಗ ಸೋತೆ ಹೋದೆ ಅದು ತುಂಬ ಇಂಪಾರ್ಟೆಂಟ್ ಆಗಿ ಪರಿಣಮಿಸಿದ ಇದು ತಗೊಂಡಿದ್ದಾರೆ ಅಂತ ಅನಿಸ್ತದೆ. ಯಾರು ಸಹ ಡೆಲ್ಲಿ ಕ್ಯಾಪಿಟಲ್ಸನ್ನು ಎಂಥ ಟೀಮ್ ಮಾರೆ ಅಂತ ಯಾರು ಸಹ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿದಾರ ಅಂತ. ವಿಪ್ರಾಜ್ ನಿಗಮ್, ಆಶುತೋಷ್ ಶರ್ಮಾ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿ LSG ಎದುರು 1 ವಿಕೆಟಿಂದ ಗೆದ್ದರು. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಎದುರು ವಿನ್ ಆಗುವ ಮ್ಯಾಚನ್ನು ಸೋತರು. ಸೊ ಅದೇ RCB ಥರ ವಿನ್ ಆಗೋ ಮ್ಯಾಚ್ ಸೋಲೋ ಮ್ಯಾಚ್ ಇಲ್ಲಿ ತರಿಸಿ ಏನೋ ಗೆಲ್ಲೋದು ಏನೋ ಒಂದು ಮಾಡ್ತಾ ಇದ್ದಾರೆ ಡೆಲ್ಲಿ ಅವರು. 3 ಬ್ಯಾಕ್ ಟು ಬ್ಯಾಕ್ ರನ್ಔಟಿಂದಾಗಿ ಮ್ಯಾಚ್ ಸೋತರು. ನಿನ್ನೆದು ನೋಡಿ, ಬ್ಯಾಕ್ ಟು ಬ್ಯಾಕ್ ರನ್ಔಟಿಂದ ಮ್ಯಾಚ್ ಗೆದ್ದರು. ಸೂಪರ್ ಓವರಲ್ಲಿ ಬ್ಯಾಕ್ ಟು ಬ್ಯಾಕ್ ರನ್ಔಟ್ ಮಾಡಿದರು ಆ್ಯಂಡ್ ಅದನ್ನು ಚೇಸ್ ಮಾಡಿದರು. ಸೊ ಸೋತೆ ಹೋದೆ ಅಲ್ಲ, ಗೆದ್ದು ಹೋದೆ ಅಂತ ಅವರು ಖುಷಿಯಲ್ಲಿ ಹೇಳ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ಕಂಗ್ರ್ಯಾಚುಲೇಷನ್ಸ್. ಈ ಥರದ ವಿಕ್ಟ್ರಿ ಅವರಿಗೆ ಬೇಕಿತ್ತಂತ ಕಾಣ್ತದೆ. ದೇ ಆರ್ ವೆಲ್ ಬ್ಯಾಲೆನ್ಸ್ಡ್ ಅಂತ ನಂಗೆ ಅನ್ನಿಸ್ತಾ ಇರೋದು. ತುಂಬ ಚಂದದ ಕ್ರಿಕೆಟ್ ಆಡಿದ್ದು. ರಾಜಸ್ಥಾನ್ ರಾಯಲ್ಸ್ ನೋ ಕಮೆಂಟ್ಸ್. ನಿಮ್ಮದು ಲಾಜಿಕ್ಕು ಎಲ್ಲ ನೀವೇ ಎಕ್ಸ್ಪ್ಲನೇಷನ್ ಕೊಟ್ಟಷ್ಟು ಒಳ್ಳೆಯದು. ಆ್ಯಂಡ್ ಸಂದೀಪ್ ಶರ್ಮಾ ಅವರು, ನಾನು 4 ವೈಡೆಲ್ಲ ಹಾಕ್ತಾರೆ ಅಂತ ಅಂದ್ಕೊಂಡಿರಲಪ್ಪ. 4 ವೈಡು, 1 ನೋ ಬಾಲು, ಅದು ನೋಡಿ ಅದೇ ಇದಾದ ಕೊನೆಗೆ. ಆ್ಯಂಡ್ ಎಲ್ಲರೂ ಅಪ್ಪಿತಪ್ಪಿ ಆ ಕ್ಯಾಚ್ ಹಿಡಿದಿದ್ದಿದ್ರೆ, ಯಾರು ತೀಕ್ಷ್ಣ ಅವರು ಕ್ಯಾಚ್ ಹಿಡಿದಿದ್ದಿದ್ರೆ 187 ಆಗ್ತಿತ್ತು, ರಾಜಸ್ಥಾನ ವಿನ್ ಆಗ್ತಾ ಇತ್ತು. ಈ ಥರ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ಬೋದು. ಬಟ್ ಸಾಕು, 19 ನಿಮಿಷ ಎಲ್ಲ ನೀವು ಕೇಳಿಸ್ಕೊಂಡಿದ್ರೆ ನೀವು ಗ್ರೇಟ್, ನೀವು ಅಲ್ಟಿಮೇಟ್ಪ, ನೀವು ಚಿಂದಿ.
ಲವ್ ಯು ಅಷ್ಟೇ. 19 ನಿಮಿಷ ಯಾರಾದ್ರು ಕೇಳಿದರೆ ಗ್ರೇಟ್. ಸರಿಯಾಗಿ ಬರುವ ಮ್ಯಾಚ್ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೆಲ್ಲಿ ಈ ಸಲ ಎಲ್ಲ ಏನೋ ಒಂದು ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ ಅಂತ ಕಾಣ್ತದೆ. ಸರಿಯಾಗಿ ಬರುವ. ನಮಸ್ಕಾರ.